ನೋಡಿ ನಾವು ಈಗ ಡಬಲ್ ಕಟೋರಿ ಬ್ಲೌಸನ್ನು ಕಟ್ ಮಾಡಿ ಪೇಪರ್ ಕಟ್ಟಿಂಗು ಮತ್ತು ಬಟ್ಟೆ ಕಟ್ಟಿಂಗು ಎಲ್ಲ ತೋರಿಸಿದ್ದೆ, ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಡಬಲ್ ಕಟೋರಿ ಬ್ಲೌಸನ್ನು ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಫಸ್ಟು ಈ ನೆಕ್ ಪೀಸ್ನೆಲ್ಲ ಜಾಯಿಂಟ್ ಮಾಡಿ ಇಟ್ಕೊಳ್ಳೋಣ. ಇಷ್ಟು ಬೇಕಾಗಲ್ಲ, ಆದ್ರೂ ನೋಡೋಣ ಹೇಗಾಗುತ್ತೆ ಅಂತ ನಾನು ಎಲ್ಲದನ್ನು ಜಾಯಿಂಟ್ ಮಾಡಿರ್ತಿದ್ದೀನಿ. ಈಗ ನೋಡಿ, ಇದು ಡಬಲ್ ಸಿಂಗಲ್ಲು ಒಟ್ಟಿಗೆ ಇರಲಿ ಅಂತ ಜಾಯಿಂಟ್ ಮಾಡಿಟ್ಟಿದ್ದೀನಿ. ಇವಾಗ ನಾವು ಕ್ರಾಸ್ ಬೆಲ್ಟು, ಓಕೆನಾ, ಇದನ್ನು ಒಳಭಾಗದ ಇದು ಮೇಲ್ಭಾಗದ್ದು, ಒಳಭಾಗದಕ್ಕೆ ಒಂದು ಸ್ವಲ್ಪ ಜಾಯಿಂಟ್ ಮಾಡಬೇಕಾಗುತ್ತೆ. ಅದನ್ನು ಜಾಯಿಂಟ್ ಮಾಡಿ ಎತ್ತಿಟ್ಕೊಂಡಿರೋಣ, ಹಚ್ಬೇಕಾದ್ರೆ ರೆಡಿ ಮಾಡ್ಕೊಳ್ಳೋಣ. ಓಕೆನಾ? ಇದಿಷ್ಟಿದೆ, ಇದು ಈ ಕಡೆಗೆ ಒಂದು, ಕೆಳಭಾಗದ ಬಟ್ಟೆಗೆ ಒಂದು, ಅಂದರೆ ಆ ಥರ ಮಾಡಿಕೊಂಡ್ರೆ ನಾವು ಹೊಲಿಬೇಕಾದ್ರೆ ಆ ಕಡೆಗೊಂದು ಈ ಕಡೆಗೊಂದು ಕರೆಕ್ಟಾಗಿ ಬಂದ್ಬಿಡುತ್ತೆ. ಗೊತ್ತಾಯ್ತಾ? ಇಲ್ಲಾಂದರೆ ಎರಡು ಒಂದೇ ಕಡೆಗೆ ಮಾಡಿಬಿಟ್ಟು ನೀವು ಮತ್ತೆ ಸುಮ್ಮನೆ ತೊಂದರೆ ಪಟ್ಕೋತೀರ, ಮತ್ತೆ ಬಿಚ್ಚೋದು ಮಾಡೋದು ಮಾಡಬೇಕಾಗುತ್ತೆ. ಈಗ ಹಚ್ಚಬೇಕಾದ್ರೆ ನೀಟಾಗಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಆ ಕಡೆಗೊಂದು ಈ ಕಡೆಗೊಂದು, ಅಂದರೆ ಬಲಭಾಗಕ್ಕೊಂದು ಎಡಭಾಗಕ್ಕೊಂದು ಬರೋ ಹಂಗೆ ನಾವು ಜಾಯಿಂಟ್ ಮಾಡಿ ಇಟ್ಕೋಬೇಕು. ನೋಡಿ, ಇದಿಷ್ಟಾಯಿತು. ಇನ್ನು ಇದಕ್ಕೆ ಇನ್ನೊಂದು ಪೀಸನ್ನು ಒಳಭಾಗಕ್ಕೆ ನಾವು ಜಾಯಿಂಟ್ ಮಾಡಬೇಕು. ಗೊತ್ತಾಯ್ತಾ? ನೋಡಿ, ಇದು ಹೀಗಿರುತ್ತಲ್ಲ, ಹೀಗೊಂದು ಇಟ್ಕೊಂಡ್ರೆ ಆ ಕಡೆ ಒಂದು ಈ ಕಡೆ ಒಂದು ಬರುತ್ತೆ. ನೋಡಿ, ಇದನ್ನ ಇಲ್ಲಿಗೆ ಇಟ್ಕೋಬೇಕು, ಇದನ್ನ ಇಲ್ಲಿಗೆ ಇಟ್ಕೊಬೇಕು. ಇದ್ರ ಮೇಲಕ್ಕೆ ಇದ್ರ ಕಾಂಟ್ರಾಸ್ಟ್ ಬಟ್ಟೆ, ಒಂದು ಯಾವುದಾದ್ರೂ ಕಾಂಟ್ರಾಸ್ಟ್ ಬಟ್ಟೆನ, ಅಥವಾ ಕಾಂಟ್ರಾಸ್ಟ್ ಬಟ್ಟೆ ಇಲ್ಲದಕ್ಕಿಂತ ಮ್ಯಾಚಿಂಗ್ ಬಟ್ಟೆ ಇದ್ದರೆ ಒಳ್ಳೆಯದು. ನೋಡಿ, ಇಲ್ಲಿ ನಾನು ಎರಡನ್ನೂ ತುದಿ ಜಾಯಿಂಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಎರಡು ವ್ಯತ್ಯಾಸ ಆಗಬಾರ್ದು ಅಂತ. ನೋಡಿ, ಇದು ಇಷ್ಟು ಬಟ್ಟೆಗಳನ್ನು ಎತ್ತಿಟ್ಕೊಂಡಿರ್ತೀನಿ, ಇದಕ್ಕೆ ಇನ್ನೊಂದು ಬಟ್ಟೆ ಜೋಡಿಸ್ಬೇಕು. ಓಕೆನಾ? ಈಗ ನಮಗೆ ಇದು ತೋಳು, ಇದು ಎಂಥದ್ದು ಹೆಮ್ಮಿಂಗಿಗೆ ನೋಡಿ ಅಂಚೆ ಬಿಟ್ಟಿದ್ದೀನಿ, ಆದ್ದರಿಂದ ಇದನ್ನು ಈಗ ಸದ್ಯಕ್ಕೇನು ಹೊಲಿಯೋ ಅಂಥದ್ದೇನಿಲ್ಲ. ಈಗ ನೋಡ್ರಿ, ಡಬಲ್ ಕಟೋರಿನ ಜಾಯಿಂಟ್ ಮಾಡಬೇಕು. ನೋಡಿ, ಇದು ನೋಡಿ, ಇದು ಜಾಯಿಂಟ್ ಮಾಡಬೇಕು. ಓಕೆನಾ? ಆಮೇಲೆ ಇದೆರಡು ಜಾಯಿಂಟ್ ಮಾಡಾದ್ಮೇಲೆ ಇದಕ್ಕೆ ಜಾಯಿಂಟ್ ಮಾಡಬೇಕು, ಹಿಂಭಾಗ ಬಾಟಮ್ ಮಾಡ್ಕೋಬೇಕು. ಓಕೆನಾ?
ಇದನ್ನು ಅಷ್ಟೇ ನೋಡಿ, ಆ ಕಡೆಗೊಂದು ಈ ಕಡೆಗೊಂದು ಬರೋ ಹಾಗೆ ಇಟ್ಕೋಬೇಕು. ಆಮೇಲೆ ಇದನ್ನು ಇಲ್ಲಿಗೆ ಜಾಯಿಂಟ್ ಮಾಡಬೇಕು, ಇದನ್ನು ಈ ಕಡೆಗೆ ಜಾಯಿಂಟ್ ಮಾಡಬೇಕು. ಓಕೆನಾ? ಇದನ್ನು ಜಾಯಿಂಟ್ ಮಾಡೋದಕ್ಕೆ ಮುಂಚೆ ನಾವು ಇಲ್ಲಿ ಡಾಚ್ ಹಿಡಿಬೇಕು, ಇಲ್ಲಿಗೆ ಡಾಚ್ ಹಿಡಿಬೇಕು. ಆ ಡಾಚ್ ಮಾರ್ಜಿನ್ ಮಾಡಿಕೊಂಡು ಹಿಡಿಯೋಣ. ಹಾಂ ನೋಡಿ, ನಾನಿವಾಗ ಕೆಳಗಡೆದಕ್ಕೆ ನೋಡಿ ಈ ಕಡೆ ಆ ಕಡೆಗೊಂದು ಈ ಕಡೆಗೊಂದು ಬರೋ ಹಂಗೆ ಇಟ್ಕೊಂಡು ಎರಡು ಡಾಚ್ ಇದನ್ನು ಹಾಕಿದ್ದೀನಿ. ಡಾಚ್ ಹಿಡಿಯೋದಕ್ಕೆ ನೋಡಿ, ಆ ಕಡೆಗೊಂದು ಈ ಕಡೆಗೊಂದು ಕರೆಕ್ಟಾಗಿ ಬರಬೇಕು. ನಾವು ವ್ಯತ್ಯಾಸ ಮಾಡ್ಕೊಬಾರ್ದು, ಯಾಕೆಂದರೆ ಇದು ಉಲ್ಟಾ ಸೀದಾ ಗೊತ್ತಾಗೋದಿಲ್ಲ. ಆದ್ದರಿಂದ ಆ ರೀತಿ ಮಾಡ್ಕೋಬೇಕು. ಓಕೆನಾ? ಈಗ ನಾನು ಡಾಚ್ ಹಿಡಿತಾ ಇದ್ದೀನಿ. ಇದಕ್ಕೆ 2 ಹೊಲಿಗೆ ಹಾಕಿಬಿಡಿ, ಮಾಮೂಲಿ ಅಂತೆ. ನಮ್ಮ ಸೇಫ್ಟಿಗೆ ನಾವು 2 ಹೊಲಿಗೆ ಹಾಕಬೇಕು ಅಷ್ಟೇ. ನೋಡಿ, ನಾವು ಡಾಚ್ ಹಿಡ್ದಿರೋದ್ರಿಂದ ಇಲ್ಲಿ ಹಚ್ಚೋ ಅಂಥ ಬಟ್ಟೆ ಏನು ವ್ಯತ್ಯಾಸ ಆಗಿಲ್ಲ. ಈ ಕಡೆದು ಹೀಗೆ ಬಂದಿದೆ ನೋಡಿ, ಈ ಕಡೆದು ಹೀಗೆ ಬಂದಿದೆ. ಓಕೆನಾ? ಇಲ್ಲಿ ಇಷ್ಟು ಹಾಗೆ ಇರುತ್ತೆ, ಹಚ್ಚೋದಕ್ಕೆ ನಮಗೆ ತೊಂದರೆ ಆಗಲ್ಲ. ಇದಕ್ಕೆ ಇದನ್ನು ಹಚ್ಚಬೇಕು, ಇದಕ್ಕೆ ಇದನ್ನು ಹಚ್ಚಬೇಕು. ಓಕೆನಾ? ನಾನು ನೋಡಿ 2 ಕಟರನ್ನು ಜೋಡಿಸ್ತಾ ಇದ್ದೀನಿ. ಯಾವ ಬಟ್ಟೆನೂ ಎಳಿಬಾರ್ದು, ನೀಟಾಗಿ ಒಂದೇ ಸಮ ಇಟ್ಕೊಂಡು ಅರ್ಧ ಇಂಚ್ ಕೂಡ ನೀಟಾಗಿ ಇಟ್ಕೊಂಡು ಹಚ್ಚಬೇಕು. ಎರಡೂ ಕೂಡ ಕರ್ವಿಂಗ್ ಇರುತ್ತೆ, ಎಳೆದ್ರೆ ಎರಡೂ ಎಳ್ತಾ ಬರುತ್ತೆ. ಆದ್ದರಿಂದ ಯಾವುದನ್ನು ಎಳಿಬೇಡ್ರಿ, ಅದ್ರ ಸಮಕ್ಕೆ ಇಟ್ಟು ಜಾಯಿಂಟ್ ಮಾಡಿ. ನೋಡಿ, ಇದು ಕರೆಕ್ಟಾಗಿ ಬರುತ್ತೆ. ಆ ಕಡೆದಾಯಿತು. ಇವಾಗ ಈ ಕಡೆ ಜಾಯಿಂಟ್ ಮಾಡಬೇಕು. ಓಕೆನಾ? ಹಚ್ಚೋದಕ್ಕೆ ಮುಂಚೆ ಮತ್ತೊಮ್ಮೆ ಚೆಕ್ ಮಾಡ್ಕೊಂಬಿಡಿ, ಆ ಕಡೆಗೊಂದು ಈ ಕಡೆಗೊಂದು ಬರುತ್ತಾ ಇಲ್ವಾ ಅಂತ. ಓಕೆನಾ? ನೋಡಿ, ಇವಾಗ ಇದು ಬಂತಲ್ಲ ನೋಡಿ, ಇದು ಎಷ್ಟು ನೀಟಾಗಿ ಕಪ್ಪು ಎಷ್ಟು ನೀಟಾಗಿ ಕೂರುತ್ತೆ. ಓಕೆನಾ? ಇದು ಈ ಕಡೆಗೆ ಬಂತು ನೋಡಿ, ಇದು ಈ ಕಡೆಗೆ ಬಂತು, ಇದು ಈ ಕಡೆಗೆ ಬರಬೇಕು. ಇದು ಹೀಗಿರುತ್ತೆ, ಇದು ಹೀಗಿರುತ್ತೆ. ಇವಾಗ ಇದನ್ನು ಹೀಗೆ ಮಾಡಿಕೊಂಡು ಹಚ್ಚಬೇಕು. ಗೊತ್ತಾಯ್ತಾ? ನೋಡ್ಕೊಂಡು ಹಚ್ಚಿ, ಯಾವುದನ್ನು ವ್ಯತ್ಯಾಸ ಮಾಡ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಅಂತ ಕೊಟ್ಟವ್ರೆ.
ಈಗ ನೋಡಿ ನೀಟಾಗಿ ಬಂದಿದೆ. ಆದ್ದರಿಂದ ಇದಕ್ಕೆ ಇನ್ನೂ ಒಂದು ಹೊಲಿಗೆ ಹಾಕ್ತೀನಿ, ಗೊತ್ತಾಯ್ತಾ. ಆಮೇಲೆ ಬಿಚ್ಕೊಂಡ್ರೆ ಹೊಲಿಗೆ ಹಾಕೋಕ್ಕೆ ಬರಲ್ಲ, ಆದ್ದರಿಂದ ಬಿಚ್ಕೊಳ್ದೇ ಇರೋಂಗೆ ಎರಡೆರಡು ಹೊಲಿಗೆ ಹಾಕ್ಕೊಳ್ಬೇಕು. ನೋಡಿ ಇದು ಒಂದು ಕಟೋರಿ ಪೀಸ್, ಒಂದು ಕಡೆದು ಇದು ಇನ್ನೊಂದು ಕಡೆದು, ಎರಡೂ ಕಡೆದು ಕಟೋರಿ ಪೀಸು ರೆಡಿ ಆಯಿತು. ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ, ಓಕೆನಾ. ಎಷ್ಟು ನೀಟಾಗಿ ಬಂದಿದೆ. ಎರಡು ಕಪ್ಸು ಕೂಡ ತುಂಬ ಕ್ಲಿಯರಾಗಿ ಚೆನ್ನಾಗಿ ಬಂದಿದೆ, ಓಕೆನಾ. ಈಗ ನೋಡಿ ಈ ಪೀಸಿಗೆ ಈ ಕಟೋರಿ ಪೀಸನ್ನು ಕೂಡಿಸ್ತಾ ಇದ್ದೀನಿ. ನೋಡಿ ಇದು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ. ನೀವು ಅಕಸ್ಮಾತ್ ನಿಮ್ಮ ಕಟಿಂಗಲ್ಲಿ ವ್ಯತ್ಯಾಸ ಆಗಿದ್ದರೆ ಇಲ್ಲಿಂದ ಕರೆಕ್ಟಾಗಿ ಕೂಡಿಸ್ಕೊಳ್ಳಿ. ಇಲ್ಲಿ ಏನಾದರೂ ವ್ಯತ್ಯಾಸ ಬಂದರೆ ಸ್ವಲ್ಪ ಕಟ್ ಮಾಡಿ ಹಾಕಿ, ಗೊತ್ತಾಯ್ತಾ. ವ್ಯತ್ಯಾಸ ಬರಬಾರ್ದು. ಬಂದರೆ ನೀವು ಹೊಲಿವಾಗ ಎಳೆದು ಹೊಲಿಬಾರ್ದು, ಕರೆಕ್ಟಾಗಿ ಹೊಲಿಬೇಕು. ಇಲ್ಲಿ ಕರೆಕ್ಟಾಗಿ ಕೂಡಿಸ್ಕೊಳ್ಳಿ. ವ್ಯತ್ಯಾಸ ಇಲ್ಲಿ ಬಂದರೆ ಸ್ವಲ್ಪ ಒಂದು 1/4 ಇಂಚು ಅಥವಾ 1 ಎಳೆ ಅಷ್ಟು ನೋಡಿ, ಒಂದಿಷ್ಟು ಆ ಥರ ವ್ಯತ್ಯಾಸ ಬಂದರೆ ಕಟ್ ಮಾಡಿ ಹಾಕಿ, ಗೊತ್ತಾಯ್ತಾ. ಅವಾಗ ಫಿನಿಶಿಂಗ್ ಕಟ್ ಮಾಡಿ ಹಾಕಬೇಕು. ನೋಡಿ ಇದು ಕರೆಕ್ಟಾಗಿ ಕೂಡುತ್ತೆ. ಇವಾಗ ಇದನ್ನು ಒಂದನ್ನು ಹಚ್ತಾ ಇದ್ದೀನಿ ನಾನು. ಇದು ಇನ್ನೊಂದು ಆ ಕಡೆಗೆ ಬರುತ್ತೆ, ಗೊತ್ತಾಯ್ತಾ. ಇದು ಈ ಕಡೆದು ಇನ್ನೊಂದು ಬರುತ್ತೆ. ಈಗ ನಾನು ಇದನ್ನು ಹಚ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಹಿಂಗೆ ಒಂದು ಸಲ ಹಿಡ್ಕೊಂಡು ನೋಡಿ ನೀವು. ನೋಡಿ ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಅಳತೆ ಬರುತ್ತಾ ಅಂತ ಹಿಡ್ಕೊಂಡು ನೋಡಿ ಹಚ್ಕೋಬೇಕು. ನೋಡಿ ಕರೆಕ್ಟಾಗಿ ಬರ್ತಾಯಿದೆ, ಗೊತ್ತಾಯ್ತಾ. ಇದನ್ನು ಕೆಳಗಾರು ಇಟ್ಕೊಂಡು ಹೊಲಿಬೋದು, ಇದನ್ನು ಕೆಳಗಾರು ಇಟ್ಕೊಂಡು, ಒಂದು ಹೀಗೆ ಇಟ್ಕೊಂಡ್ರೆ ಒಂದು ಹೀಗೆ ಬರುತ್ತೆ. ಆದ್ದರಿಂದ ಹೆಂಗೆ ಇಟ್ಕೊಂಡ್ರೂ ನೀಟಾಗಿ ಹಚ್ಚುವಂಗೆ ನೀವು ಹೊಲಿಬೇಕು. ಬಟ್ ಏನಂದರೆ ಈ ಕುತ್ತಿಗೆ ಪಟ್ಟಿ ಇದೆಯಲ್ಲ, ಕುತ್ತಿಗೆ ಕಡೆಯಿಂದ ಈ ಕೊರಳು ಕಡೆಯಿಂದ ಹಚ್ಚುತ್ತೀವಲ್ಲ, ಅಲ್ಲಿಂದ ಫಸ್ಟ್ ಹೊಲಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ವ್ಯತ್ಯಾಸ ಅಕಸ್ಮಾತ್ ಏನಾದರೂ ಒಂದಿಷ್ಟು ಬಂದರೆ ಆ ಕಡೆ ಬರುತ್ತೆ, ಗೊತ್ತಾಯ್ತಾ. ಇದು ಕರೆಕ್ಟಾಗಿ ಬರಬೇಕು, ವ್ಯತ್ಯಾಸ ಬರಬಾರ್ದು, ಓಕೆನಾ. ಇವಾಗ ಹಚ್ತಾ ಇದ್ದೀನಿ. ಇದಕ್ಕೂ ಕೂಡ ಅರ್ಧ ಇಂಚ್ ಕೂಳೆನೇ ಬಿಡಬೇಕು. ಇಲ್ಲಿ ನೇರವಾಗಿ ಸೇರಲ್ಲ, ಆದ್ದರಿಂದ ನೋಡಿ ಇಲ್ಲಿ ಅರ್ಧ ಇಂಚ್ ಕೂಳೆ ಕರೆಕ್ಟಾಗಿ ಒಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಇಟ್ಕೋಬೇಕು. ಯಾವ ಕ್ರಾಸ್ ಬರುತ್ತೋ ಅಲ್ಲಿಗೆ ಹೊಲಿಗೆ ಹಾಕಬೇಕು. ತಿರುಗಿಸ್ಕೊಂಡು ಹೊಲಿರಿ ಅರ್ಧ ಇಂಚ್ ಕೂಳೆಗೆ. ತೋಳು ಹಚ್ಬೇಕಾದ್ರೆ ಯಾವ ರೀತಿ ಹಚ್ಚುತ್ತೀವೋ ಸೇಮ್ ಅದೇ ಥರನೇ ತಿರುಗಿಸ್ಕೊಂಡು ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬರಬೇಕು. ನೋಡಿ ಹಿಂಗೆ ಇಟ್ಕೊಂಡು ನೋಡಿಕೊಂಡು ನೋಡಿ. ಈ ಕೂಳೆನ ಮೇಲ್ಭಾಗಕ್ಕೆ ಇರಲಿ.
ನೋಡಿದ್ರಾ ಎಷ್ಟು ನೀಟಾಗಿ ಬಂತು ಈ ಕಪ್ಸು. ಇವಾಗ ಇಲ್ಲಿಗೆ ಕ್ರಾಸ್ ಬೆಲ್ಟ್ ಹಚ್ಚಬೇಕು. ಓಕೆನಾ? ಇದೇ ಥರ ಇವಾಗ ನೋಡಿ, ಇದು ಈ ಕಡೆದು ಇದು, ಇವಾಗ ಇದಕ್ಕೆ ಇದನ್ನು ಹಚ್ಚಬೇಕು. ನೋಡಿ ಹೀಗೆ ಬರುತ್ತಲ್ವ. ಇವಾಗ ಇದನ್ನಷ್ಟೇ ಇದನ್ನ ಮೇಲ್ಭಾಗಕ್ಕೆ ಇಟ್ಕೊಂಡು ಕುತ್ತಿಗೆ ಕಡೆಯಿಂದನೇ ಹಚ್ಚಬೇಕು. ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಕರೆಕ್ಟಾಗಿ ಬರಬೇಕು. ಇದು ಕರೆಕ್ಟಾಗಿ ಕೂಡ ಬರುತ್ತೆ. ಹಚ್ಬೇಕಾದ್ರೆ ಎರಡೂ ಅಂಚನ್ನು ಅಥವಾ ಎರಡೂ ದಡಗಳನ್ನು ಒಂದೇ ಸಮ ಮಾಡಿಕೊಂಡು ಹಚ್ಚಬೇಕು. ನೋಡಿ ಇದು ಕರೆಕ್ಟಾಗಿ ಬಂದಿದೆ. ಓಕೆನಾ? ಇವಾಗ ಹಿಂಗೆ ಹಿಡಿದು ನೋಡಿದಾಗ ನೋಡಿ ಇದು ಒಂದು ಸ್ವಲ್ಪ ಹೀಗಾಗಿದ್ದರೆ ಹೀಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತಾ ಅಂತ ನೋಡ್ಕೋಬೇಕು. ಅದು ನೋಡಿಕೊಂಡು ಸರಿ ಹೋಗದೆ ಹೋದರೆ ಇಲ್ಲಿಂದ ಒಂದು ಸ್ವಲ್ಪ ಕ್ರಾಸ್ ಗೆರೆ ಹಾಕಬೇಕು. ಗೊತ್ತಾಯ್ತಾ? ನೋಡಿ ಹೀಗೆ ಇಟ್ಟಾಗ ಒಂದು ಸ್ವಲ್ಪ ಹಿಂಗೋದ್ರೆ ಹೀಗಿಟ್ಟರೆ ಸರಿ ಹೋಗುತ್ತಾ ಅಂತ ನೋಡಿಕೊಂಡು ಇಲ್ಲಿಗೆ ಒಂದು ಕ್ರಾಸ್ ಗೆರೆ ಹಾಕಬೇಕು. ನೋಡಿ ಇವಾಗ ನೀಟಾಗಾಯಿತು. ಗೊತ್ತಾಯ್ತಾ? ನಾನು ಹೇಳಿದ್ದೇನು ಇಲ್ಲಿಗೆ ಹಿಂಗೆ ಇಟ್ಕೊಂಡು ನೋಡಿ ಇವಾಗ ನೀಟಾಗಿ ಬಂದಿದೆ. ಗೊತ್ತಾಯ್ತಾ? ಇಲ್ಲಿ ನೋಡಿ ಈ ರೀತಿ ಒಂದು ಸ್ವಲ್ಪ ಕ್ರಾಸ್ ಗೆರೆ ಹಾಕೋಬೇಕು. ಹೊಲಿಗೆನಲ್ಲಿ ಗೆರೆ ಹಾಕ್ಕೊಂಡು ಇದನ್ನು ಇಷ್ಟೇ ನೋಡಿ, ಇಷ್ಟೇ ಜಾಸ್ತಿ, ಇಷ್ಟನ್ನು ಕಟ್ ಮಾಡಿ ಹಾಕಬೇಕು. ಇವಾಗ ನೀಟಾಗಿ ಬಂದಿದೆ. ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟ್ ಹಚ್ಚಬೇಕು. ಗೊತ್ತಾಯ್ತಾ? ನಾವಿದು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಇದು ಕ್ರಾಸ್ ಬೆಲ್ಟ್ ಇದೆ. ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ನೋಡಿ ಇದೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅಳತೆ ಮಾಡ್ಕೋಬೇಕು. ನಮಗೆ ಎಷ್ಟು ಬೇಕು 8
ಪ್ಲಸ್ 2 10 ಬೇಕು ನೋಡಿ. 8 + 2 10 ಇದು ಕ್ರಾಸ್ ಬೆಲ್ಟು. ಇವಾಗ ಇದಕ್ಕೆ ಇದು ಅಡ್ಜಸ್ಟ್ ಆಗುತ್ತಾ ನೋಡಬೇಕು ನೋಡಿ. ಇಲ್ಲಿಂದ ಇಲ್ಲಿಗೆ ಹಚ್ಚಿದರೆ ಇದು ಕೂಡ ಕರೆಕ್ಟ್ ಆಗುತ್ತೆ. ಇದು ಕರೆಕ್ಟ್ ಆಗಲಿಲ್ಲ ಅಂತಂದರೆ ನೀವು ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು, ಹೇಳಿದ್ನಲ್ಲ ನಾನು ನೋಡಿ. ಇಲ್ಲಿ ಈ ರೀತಿ ನೀಟಾಗಿ ಕೂರೋ ಹಂಗೆ ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು. ಮತ್ತು ನಿಮಗೆ ವ್ಯತ್ಯಾಸ ಬಂದರೆ ಇಲ್ಲಿ 1/4 ಇಂಚು ಕ್ರಾಸ್ ಮಾಡ್ಕೋಬೇಕು. ಆವಾಗ ಕರೆಕ್ಟಾಗಿ ಕೂರುತ್ತೆ, ಗೊತ್ತಾಯ್ತಾ? ಇವಾಗ ನಾವು ಕ್ರಾಸ್ ಬೆಲ್ಟ್ ಹಚ್ಚೋಣ ನೋಡಿ. ಇದನ್ನು ಈ ಕಡೆಗೆ, ಇದನ್ನು ಈ ಕಡೆಗೆ ಹಚ್ಚುತ್ತೀವಿ. ಈ ಕ್ರಾಸ್ ಬೆಲ್ಟ್ ಹಚ್ಚೋದಕ್ಕಿಂತ ಮುಂಚೆ ಬ್ಯಾಕು ಬಾಟಮ್ ಮಾಡಿ ಇಲ್ಲಿಗೂ ಮತ್ತು ಕ್ರಾಸ್ ಬೆಲ್ಟು ಇದಕ್ಕೂ ಟ್ಯಾಲಿ ಆಗುತ್ತಾ ಅಂತ ನೋಡ್ಕೋಬೇಕು. ಅದರಿಂದ ಫಸ್ಟು ಇದಕ್ಕೆ ಬಾಟಮ್ ಮಾಡೋಣ. ಕಚ್ ಹಾಕ್ಕೊಂಡಿರೋ ಅಷ್ಟೇ ಕರೆಕ್ಟಾಗಿ ಬಾಟಮ್ ಮಾಡೋಣ. ದಾರ ಕಾಣುತ್ತೆ ಅನ್ನೋದಾದರೆ ಬಾಟಮ್ ಮಾಡಬೇಕಾದ್ರೆ ನಾವು ಇಲ್ಲಿ ತುದಿಲಿ ಮಾತ್ರ ಹೊಲಿದು ಆಮೇಲೆ ಹೇಮಿಂಗ್ ಕೂಡ ಮಾಡ್ಬೋದು. ನಾನಿವಾಗ ಹೊಲಿಗೆನೇ ಹಾಕ್ತಾಯಿದ್ದೀನಿ. ಒಂದೇ ಡಿಸ್ಟೆನ್ಸಿಗೆ ಮಾಡಿಸ್ರಿ, ಹೊಲಿಗೆ ಕೂಡ ಹಾಗೆ ಹಾಕಿ. ನೋಡಿ ಇವಾಗ ಬಾಟಮ್ ಆಯಿತು. ಈಗ ಸೈಡು ನಾವು ಇವಾಗಲೇ ಫಿನಿಶಿಂಗ್ ಟ್ಯಾಲಿ ಮಾಡ್ಕೋಬೇಕು, ಗೊತ್ತಾಯ್ತಾ? ಇದು ಹೇಗಾಗುತ್ತೆ ಅಂತ ಟ್ಯಾಲಿ ಮಾಡ್ಕೋಬೇಕು, ಮುಂಭಾಗದ್ದು ಮತ್ತು ಹಿಂಭಾಗದ್ದನ್ನು. ನಾವು ಈಗ ಬಾಟಮ್ ಮಾಡಿದ ತಕ್ಷಣ ಇದು ಎರಡೂ ಕಡೆ ಹಿಂಭಾಗ ಮತ್ತು ಮುಂಭಾಗದ್ದು ಲಾಸ್ಟ್ ಫಿನಿಶಿಂಗ್ ಟ್ಯಾಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿ ಈ ಥರ ತೋರಿಸ್ತಾ ಇದ್ದೀನಿ. ನಮಗೆ ಮಾಮೂಲಿ ಬ್ಲೌಸ್ನಲ್ಲಿ ಏನು ಇಲ್ಲಿಗೆ ನಾವು ಡಾಚ್ ಹಿಡಿತಾ ಇದ್ವಿ, ಆವಾಗ ಇಷ್ಟು ಕಡಿಮೆ ಆಗೋದು. ಇವಾಗ ಇದು ಕಡಿಮೆ ಆಗಿಲ್ಲ, ಇದಿಷ್ಟು ಜಾಸ್ತಿನೇ ಇದೆ ನೋಡಿ. ಇದು ಕ್ರಾಸ್ ಬೆಲ್ಟು ಇಲ್ಲಿ ಕೂರುತ್ತೆ. ಇವಾಗ ನೋಡಿರಿ ಇದರಲ್ಲಿ ಇಷ್ಟು ಕೂಳೆ ಅಂತಂದರೆ ಇವಾಗ ನೋಡಿ ಮೇಲ್ಗಡೆಯಿಂದ ನೀಟಾಗಿ ಇಷ್ಟು ಇದು ಮಾಡಿಕೊಂಡು ನೋಡಿ ಇಲ್ಲಿಗೆ ಇಷ್ಟು ಕೂಳೆಗೆ ಇದು ಮಾಡಿದರೆ ನೋಡಿ ಇಷ್ಟು ಒಂದು ಸ್ವಲ್ಪ ಒಂದೇ ಇಷ್ಟು ಜಾಸ್ತಿ ಬರುತ್ತೆ. ಅದನ್ನು ನಾವು ಇಲ್ಲಿ ಫಸ್ಟೇ ಇಲ್ಲಿಂದ ಇಲ್ಲಿಗೆ ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಸೈಡಲ್ಲಿ ನಾವು ಇಲ್ಲಿ ಡಾಚ್ ಹಿಡ್ದಿರಲ್ವಲ್ಲ, ಆವಾಗ ನೋಡಿ ಇಷ್ಟು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು. ಆವಾಗ ಎರಡಕ್ಕೂ ಟ್ಯಾಲಿ ಆಗುತ್ತೆ. ಆಮೇಲೆ ಇದು ಕೂತ್ಕೊಳ್ಳೋದು ನೋಡಿ ಹಿಂಗೆ ಇಟ್ಕೊಂಡಾಗ ಇದು ನೇರ ಇಲ್ಲಿ ಕೂತ್ಕೊಳ್ಳುತ್ತೆ. ಇದು ಒಂದು ಸ್ವಲ್ಪ ಹಿಂಗೆ ಬಗ್ಗಿದೆಯಲ್ಲ ಅದು ಟ್ಯಾಲಿ ಆಗುತ್ತೆ, ಓಕೆನಾ? ಮುಂಭಾಗದ್ದು ಮಾತ್ರ ನೀವು ಕಟ್ ಮಾಡ್ತೀರಲ್ಲ, ಎರಡೂ ಕಡೆದೂ ಒಟ್ಟಿಗೆ ಕಟ್ ಮಾಡಿದರೆ ಒಂದೇ ಸಮ ಬರುತ್ತೆ. ಇದು ಅಗಲ ಸರಿಯಾಗುತ್ತೆ. ಆದ್ದರಿಂದ ಈ ಉದ್ದಕ್ಕೋಸ್ಕರ ನೋಡಿ ಇಲ್ಲಿ ಹೊಲಿಗೆ ಹಾಕಬೇಕಾದ್ರೆ ಇಲ್ಲೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಅದನ್ನು ಎರಡನ್ನೂ ಟ್ಯಾಲಿ ಮಾಡಿ ಕಟ್ ಮಾಡಬೇಕು ನಾವು, ಗೊತ್ತಾಯ್ತಾ? ನೋಡಿ ಇವಾಗ ಕರೆಕ್ಟಾಗಿ ಬಂತು.
ಈ ಭಾಗದ್ದು ಸ್ವಲ್ಪ ಕಡಿಮೆ ಆಗಿದೆ. ಹೌದು, ಇದು ಒಂದು ಸ್ವಲ್ಪ ಕಡಿಮೆ ಆಗಿದೆ ನೋಡಿ, ಇಲ್ಲಿ ಅಳತೆಯಲ್ಲಿ ಗೊತ್ತಾಗುತ್ತೆ. ಅದರಿಂದ ಇನ್ನು ಸ್ವಲ್ಪ ಈಗ ನಾವು ಹಿಂಭಾಗ ನಾವು ಡಾಚ್ ಹಿಡ್ತಿದ್ದೀವಲ್ಲ, ನಮಗೆ ನೋಡಿ ಇಲ್ಲಿ ಡಾಚ್ ಹಿಡಿಬೇಕು. ಮುಂಭಾಗ ಡಾಚ್ ಹಿಡ್ದಿದ್ದೀವಲ್ಲ, ಇವಾಗ ಕರೆಕ್ಟಾಗಿ ಹಿಂಭಾಗಕ್ಕೆ ಡಾಚ್ ಹಿಡಿಬೇಕು. ಟಾಕ್ ಹಾಕ್ಬಿಟ್ಟು ಎರಡೂ ಕಡೆಗೂ ನೋಡಿ, ಬ್ಯಾಕು ಓಪನ್ ಇಷ್ಟಿದೆ, ಅದಕ್ಕಿಂತ ಒಂದು ಸ್ವಲ್ಪ ಕೆಳಭಾಗಕ್ಕೆ ಡಾಚ್ ಹಿಡಿಬೇಕು. ನೋಡಿ, ನೀವು ಈ ರೀತಿನಾದರೂ ನೋಡ್ಕೋಬೋದು, ಇಲ್ಲ ಭುಜದ ಮಧ್ಯಭಾಗದಿಂದನಾದರೂ ನೋಡ್ಕೋಬೋದು. ನೋಡಿ, ಎರಡು ಒಂದೇ ಸಮಕ್ಕೆ ಬರುತ್ತೆ. ಇದನ್ನು ನಾವಿಲ್ಲಿ ಬರಬೇಕು. ಇದು ನೋಡಿ, ಇಷ್ಟು ಎತ್ತರನ ಕರೆಕ್ಟಾಗಿ ನೋಡಿಕೊಂಡು ಇದರಲ್ಲಿ ಎಷ್ಟು ಬಿಟ್ಟಿದ್ದೀವೋ ಅಷ್ಟೇ ಬಿಡಬೇಕಿಲ್ಲಿ. ನೋಡಿ, ಇಲ್ಲಿ ಫಿನಿಶಿಂಗ್ ಕೂರಲಿಲ್ಲ, ಅದರಿಂದ ಮೇಲಕ್ಕೆ ಚೆನ್ನಾಗಿ ಕಾಣಿಸಲ್ಲ. ಇನ್ನೊಂದ್ಸಲ ನೀಟಾಗಿ ಹಾಕ್ತೀನಿ. ಟಾಕ್ ಹಾಕುವಾಗ ವ್ಯತ್ಯಾಸವಾಗಿದೆ. ನೀಟಾಗಿದೆ. ನೋಡಿ, ಬ್ಯಾಕು ಡಾಚ್ ಹಿಡ್ದಾಯ್ತು. ಓಕೆನಾ? ಈಗ ಮುಂಭಾಗಕ್ಕೆ ನಾವು ಕರೆಕ್ಟಾಗಿದೆ, ಆದ್ದರಿಂದ ಕ್ರಾಸ್ ಬೆಲ್ಟನ್ನು ಹಚ್ಚೋಣ. ನೋಡಿಕೆ ಇದಕ್ಕೆ ಇದು ನೋಡಿ, ಇದು ಸಾಲಲ್ಲ ಅಂತ ಬೇರೆ ಬಟ್ಟೆ ಒಳಗಡೆ ಹಾಕಿದ್ದೀನಿ, ಗ್ರೀನೇ ಅಂತ ಸ್ವಲ್ಪ ಬೇರೆ, ಅದರಿಂದ ಇದು ಒಂದು ಸ್ವಲ್ಪ ಕಾಣಿಸ್ತಾ ಇದೆ. ಅದನ್ನೆಲ್ಲ ಒಂದು ಸ್ವಲ್ಪ ಫಿನಿಶಿಂಗ್ ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದರಲ್ಲಿ ಅಷ್ಟೊಂದಿಲ್ಲ, ಸ್ವಲ್ಪ ಇದೆ, ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕ್ರಾಸ್ ಬೆಲ್ಟ್ ಹಚ್ತಾ ಇದ್ದೀನಿ.
ನೋಡಿ ಎಷ್ಟು ನೀಟಾಗಿ ಬಂತು. ಇವಾಗ ಈ ಕಡೆದನ್ನ ಹಚ್ಚೋಣ. ಕೂಳೆಗಳನ್ನೆಲ್ಲ ಒಂದು ಕಡೆ ಯಾವ ಕಡೆಗೆ ಮಾಡಿರ್ತೀರೋ ಇನ್ನೊಂದು ಕಡೆಗೂ ಅದೇ ಕಡೆಗೆ ಮಾಡಬೇಕು. ಒಂದು ಆ ಕಡೆಗೆ ಒಂದು ಈ ಕಡೆಗೆ ಮಾಡಬೇಕು. ಆವಾಗ ನೋಡಿ ಇವಾಗ ಎಷ್ಟು ನೀಟಾಗಿ ಬಂತು. ಇದು ಈ ಕಡೆ ಕಪ್ಸು, ನೋಡಿ ಡಬಲ್ ಕಟೋರಿ ನೀಟಾಗಿ ಬಂದಿದೆ. ಓಕೆನಾ? ನೋಡಿ ಈ ಕಡೆ ಒಂದು ಆ ಕಡೆ ಒಂದು ಕಾಣುತ್ತಾ? ಡಬಲ್ ಕಟೋರಿ ನೀಟಾಗಿ ಬಂದಿದೆ. ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಹಚ್ಬಿಟ್ಟು ನೆಕ್ಕನ್ನ ಭುಜ ಕೂಡಿಸ್ಬಿಟ್ಟು ಆಮೇಲೆ ನೆಕ್ ಫಿನಿಶಿಂಗ್ ಮಾಡೋದು. ಆಮೇಲೆ ನೀವು ತೋಳು ಹಚ್ಚಿ ರೆಡಿ ಮಾಡೋದು. ಓಕೆನಾ? ನೋಡಿ ಡಬಲ್ ಕಟೋರಿ ಎಷ್ಟು ಫಿನಿಶಿಂಗ್ ನೀಟಾಗಿ ಬಂದಿದೆ. ಓಕೆನಾ? ನೋಡಿ ಈ ಥರ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಡಬಲ್ ಕಟೋರಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ ಕಪ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಗೊತ್ತಾಯ್ತಾ? ಓಕೆನಾ? ತುಂಬ ಚೆನ್ನಾಗಿ ಬಂದಿದೆ. ಓಕೆ ನೋಡಿ ಕಟೋರಿ, ಡಬಲ್ ಕಟೋರಿ ಫಿನಿಶಿಂಗ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಓಕೆನಾ? ಈಗ ನಾನು ಸಿಂಗಲ್ ಪಟ್ಟಿ ಹಚ್ತಾ ಇದ್ದೀನಿ. ನೋಡಿ ಪ್ರತಿಯೊಂದು ಬ್ಲೌಸಲ್ಲೂ ನಾವು ಇಲ್ಲಿ ಕ್ರಾಸ್ ಇಟ್ಕೋಬೇಕು ಅಂತ ಹೇಳ್ತಿದ್ನಲ್ಲ, ನೋಡಿ ಇದರಲ್ಲಿ ಆಲ್ರೆಡಿ ಕ್ರಾಸೇ ಬಂದಿದೆ. ಆವಾಗ ನೀಟಾಗಿ ಕೂರುತ್ತೆ. ಈಗ ನಾನು ಸಿಂಗಲ್ ಪಟ್ಟಿ ಹಚ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಕಡೆ ಕೂಳೆ ಮಾಡಿದ ಮೇಲೆ ಇಲ್ಲೂ ಕೂಡ ಮೇಲ್ಗಡೆಗೆ ಮಾಡಬೇಕು. ಇಲ್ಲಿ ಈ ಕಡೆಗೆ ಮಾಡಿ ಇದನ್ನು ಕೆಳಗಡೆ ಇಟ್ಟು ಮಡಿಸಿ ಹೊಲಿಬಾರ್ದು, ಒಂದೇ ಕಡೆಗೆ ಇರಬೇಕು ಕೂಳೆ. ಗೊತ್ತಾಯ್ತಾ? ನೋಡಿ ಇವಾಗ ಸಿಂಗಲ್ ಪಟ್ಟಿಗಾದರೆ ಮೇಲೊಲಿಗೆ ಹಾಕಬೇಕು. ಇದಕ್ಕಾದರೆ ಮೇಲೊಲಿಗೆ ಹಾಕೋಂಗಿಲ್ಲ, ಫಿನಿಶಿಂಗು ಮಡಿಸ್ಕೊಂಡು ಹೊಲಿಬೇಕು. ನೋಡಿ ಇಲ್ಲಿ ಈ ರೀತಿ ಫಿನಿಶಿಂಗ್ ಬರಬೇಕು.
ಸೇಮು ಮಾಮೂಲಿ ಥರನೇ ಹೊಲಿಯೋದು. ಇದು ಕಟೋರಿ ಜಾಯಿಂಟ್ ಮಾತ್ರ ಬೇರೆ ಥರ ಆಗುತ್ತೆ. ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎಲ್ಲದನ್ನು ಫಿನಿಶಿಂಗು ಈ ಕಡೆಯಿಂದನೇ ಹೊಲಿಬೇಕು, ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಿ ಸ್ವಲ್ಪ ಜೋಪಾನವಾಗಿ ಹೊಲಿಬೇಕು, ಯಾಕೆಂದರೆ ಇಲ್ಲಿ ಕ್ರಾಸ್ ಇರುತ್ತಲ್ಲ. ಓಕೆನಾ, ಐರನ್ ತೀಡ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ. ಓಕೆನಾ, ಈಗ ಇದಿಷ್ಟಾಯಿತು. ಈಗ ನೋಡಿ ಭುಜ ಕೂಡಿಸ್ಬೇಕು. ಸಿಂಗಲ್ ಬಟ್ಟೆನಲ್ಲಿ ಹೊಲಿಯೋದಕ್ಕೆ ಒಂದು ಸ್ವಲ್ಪ ಈಸಿ ಅನಿಸುತ್ತೆ, ಆದರೆ ಲೈನಿಂಗ್ ಬಟ್ಟೆನಲ್ಲಿ ಇನ್ನು ಒಂದು ಸ್ವಲ್ಪ ವರ್ಕ್ ಜಾಸ್ತಿ ಅನಿಸುತ್ತೆ. ಏಕೆಂದರೆ ಡಬಲ್ ಪೀಸ್ಗಳನ್ನು ಜಾಯಿಂಟ್ ಮಾಡಬೇಕು, ಆವಾಗ ಈ ಕೂಳೆಗಳನ್ನೆಲ್ಲ ಒಳಗಡೆ ಹೋಗೋ ಹಂಗೆ ನೀಟಾಗಿ ಮಾಡಬಹುದು. ಕ್ರಾಸ್ ಬೆಲ್ಟು ಅಷ್ಟೇ, ಕೂಳೆ ಕಾಣಿಸ್ದಂಗೆ ಒಳಗಡೆ ಹೋಗೋ ಹಂಗೂ ಮಾಡಬಹುದು. ಅದನ್ನು ಒಂದು ಸಲ ತೋರಿಸ್ತೀನಿ. ಯಾವುದಾದ್ರೂ ಒಂದು ಬ್ಲೌಸ್ ಹೊಲಿಬೇಕಾದ್ರೆ ಅದನ್ನು ನೀಟಾಗಿ ತೋರಿಸ್ತೀನಿ. ನೋಡಿ, ಭುಜಕ್ಕೂ ಕೂಡ 2 ಹೊಲಿಗೆ ಹಾಕಿದ್ದೀನಿ. ಈಗ ನೋಡಿ ಇಲ್ಲೇನಾದರೂ ನೋಡಿ, ಇಲ್ಲಿ ಜಾಯಿಂಟ್ ಮಾಡಿದಾಗ ನೋಡಿ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಒಂದು ಸ್ವಲ್ಪ 1 ಪಾಯಿಂಟು ಹೆಚ್ಚು ಕಡಿಮೆ ಬಂದಿದೆ. ಅದನ್ನೆಲ್ಲ ನೋಡಿಕೊಂಡು ನಾವು ತೋಳು ಹಚ್ಚೋದಕ್ಕೆ ಅಂತ ಮುಂಚೆ ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ವ್ಯತ್ಯಾಸ ಬಂದಿದೆ, ಅಷ್ಟು ವ್ಯತ್ಯಾಸ ಬರಬಾರ್ದು. ಅಷ್ಟು ನೀಟಾಗಿ ಕಟ್ ಮಾಡಿಕೊಂಡ್ರೆ ನೋಡಿರಿ ಎಳೆ ಬಿಟ್ಟಿದೆ. ನೋಡಿ, ವ್ಯತ್ಯಾಸ ಆಗೋದಿಲ್ಲ. ಗೊತ್ತಾಯ್ತಾ? ಈಗ ಕರೆಕ್ಟಾಗಿ ನಾವು ಹೇಳ್ಕೊಂಡಿದ್ದಷ್ಟು ಕೂಳೆ ಬಿಟ್ಬಿಡ್ಬೇಕು. ಕೂಳೆ ಬಿಟ್ಟು ಹೊಲಿದ್ರೆ ನೀಟಾಗಿ ಬರುತ್ತೆ. ನೋಡಿ, ಇವಾಗ ತೋಳು ಅಂದರೆ ಬಾಟಮಲ್ಲೇನು ಮಡಿಸಿ ಹೊಲಿಯೋ ಹಾಗಿಲ್ಲ. ನೋಡಿ, ಇದಕ್ಕೆ ಸೆಂಟ್ರ್ ಪಾಯಿಂಟ್ ಹಾಕೋಬೇಕು. ಹಾಕ್ಕೊಂಡಿದ್ರೆ ಸರಿ, ಹಾಕ್ಕೊಂಡಿಲ್ಲ ಅಂದರೆ ಸೆಂಟ್ರ್ ಪಾಯಿಂಟು ಹಾಕಿಬಿಡಬೇಕು. ಇದು ನೋಡಿ ಸೆಂಟ್ರ್ ಪಾಯಿಂಟು. ಈಗ ನೋಡಿ, ಶೇಪ್ ತೆಗೆದಿರೋದು ಈ ಕಡೆ ಇದೆ, ಮುಂಭಾಗಕ್ಕೆ ಈ ಕಡೆದು ಬರಬೇಕು. ಆದ್ದರಿಂದ ಇದನ್ನು ತೆಗೆದಿಡೋಣ. ನೋಡಿ, ಇದು ಮುಂಭಾಗ. ನೀವು ಹಿಡಿಯೋದಕ್ಕೆ ತೋಳನ್ನು ಹಿಡಿಯೋದಕ್ಕಿಂತ ಮುಂಚೆ ನೋಡಿ ಈ ಥರ ನೋಡ್ಕೋಬೇಕು. ಎರಡನ್ನು ಜೋಡಿಸಿ ಹಿಂಗೆ ಹಿಡ್ಕೊಂಡು ಎರಡಕ್ಕೂ ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ನೋಡಿ. ಯಾವುದನ್ನು ಎಳಿಬಾರ್ದು. ನೋಡಿ, ಕರೆಕ್ಟಾಗಿ ಬರುತ್ತೆ. ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡಿದ್ರೂ ಕೂಡ ಕರೆಕ್ಟಾಗೆ ಬರುತ್ತೆ. ಅದಕ್ಕೆ ನಾವು ತೋಳಿಗೆ ಅಲ್ಲಿರೋ ಅಷ್ಟು ಅಳತೆ ಇಟ್ಕೋಬಾರ್ದು, ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಗೊತ್ತಾಯ್ತಾ?
ತೋಳಿಗೆ ಜಾಸ್ತಿನೇ ಇದ್ದು ಒಳ್ಳೆಯದೇ. ಈ ಕೂಡನೇ ಹಿಂಭಾಗ ನೋಡ್ರಿ. ಇವಾಗ ಆ ಬಾಡಿಗೆ ಆ ತೋಳು ಕರೆಕ್ಟಾಗಿದೆ. ಆ ಅಳತೆನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಹೊಲಿವಾಗ ಈ ಇಂಥ ತೋಳಿಗೆ ಇಷ್ಟಿಟ್ಟಿದ್ವಿ ಅಂದರೆ ಇದಕ್ಕೆ 2.5 ಕಟ್ ಮಾಡಿದ್ದೀವಿ. ನಾವು ಉದ್ದ ತೋಳಾದರೆ 3.5 ಕಟ್ ಮಾಡ್ತೀವಿ ಕಟಿಂಗ್ ಹೋಗೋದನ್ನು. ಆವಾಗ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ನೋಡ್ಕೊಳ್ಳಿ. ಉದ್ದ ತೋಳಿಗಾದರೆ 3.5 ಕಟ್ ಮಾಡಿರ್ತೀವಲ್ಲ, ಆವಾಗ ಒಂದು ಸ್ವಲ್ಪ ಜಾಸ್ತಿ ಬಂದಿರುತ್ತೆ. ಆವಾಗ ನಾವು ಬಿಡ್ತನ್ನು ಕಡಿಮೆ ಮಾಡ್ಕೋಬಹುದು. ಹಿಂಗೆ 2.5 ಕಟ್ ಮಾಡಿದ ಹತ್ರ ಬಿಡ್ತು ಜಾಸ್ತಿ ಇಡಬೇಕಾಗುತ್ತೆ. ಹಚ್ಚುವಾಗ ನೀಟಾಗಿ ಎರಡನ್ನೂ ಜೋಡಿಸ್ಕೊಂಡು ನೀಟಾಗಿ ಹಚ್ಚಿಬಿಟ್ರೆ ನೀಟಾಗಿ ಬರುತ್ತೆ, ಯಾವುದು ವ್ಯತ್ಯಾಸ ಆಗಲ್ಲ. ಈಗ ನೆಕ್ಸ್ಟು ಸೆಂಟ್ರಿಂದ ಒಂದು ಕಡೆಗೆ ಹಚ್ಚಿದ್ದೀನಿ. ಇವಾಗ ಮತ್ತೆ ಸೆಂಟ್ರಿಂದ ಈ ಕಡೆಗೆ ಹಚ್ಚಬೇಕು. ಆಮೇಲೆ ಸೀದಾ ಒಂದು ಹೊಲಿಗೆ ಹಾಕಬೇಕು ನೀವು ಕಲಿಬೇಕಾದ್ರೆ. ಇಲ್ಲಾಂದರೆ ನಿಮಗೆ ವ್ಯತ್ಯಾಸ ಬಂದುಬಿಡುತ್ತೆ. ಸೆಂಟ್ರಲ್ಲಿ ವ್ಯತ್ಯಾಸ ಬಂದರೆ ಚೆನ್ನಾಗಿರಲ್ಲ, ಗೊತ್ತಾಯ್ತಾ? ಅದಕ್ಕೆ ಆ ಕಡೆಗೆ ಈ ಕಡೆ ನಾನು ನಿಮಗೆ ತೋರಿಸೋದೆ ಅದಕ್ಕೆ ಆ ಥರನೇ ತೋರಿಸ್ತೀನಿ. ನಾನಾದರೆ ಒಂದೇ ಕಡೆಯಿಂದ ಹಿಡಿದು ಅದನ್ನು ಕರೆಕ್ಟಾಗಿ ಕೂಡಿಸ್ತೀನಿ. ಬಟ್ ನಿಮಗೆ ಸರಿ ಹೋಗಲ್ಲ ಫಸ್ಟಿಗೆ. ಅದಕ್ಕೋಸ್ಕರ ನಾನು ಆ ಕಡೆಗರ್ಧ ಈ ಕಡೆಗರ್ಧ ಹಚ್ಕೊಂಡು ಆಮೇಲೆ ಒಂದು ಹೊಲಿಗೆ ಹಾಕ್ರಿ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಎರಡನ್ನು ಜೋಡಿಸಿಟ್ಕೊಂಡು ಹಿಂಗೆ ಕರೆಕ್ಟಾಗಿ ಇಟ್ಕೊಂಡ್ರೆ ನೋಡಿ ಯಾವುದು ವ್ಯತ್ಯಾಸ ಆಗಲಿಲ್ಲ. ಅದು ಉಳಿಲಿಲ್ಲ, ಇದು ಉಳಿಲಿಲ್ಲ. ಇಷ್ಟು ದೂರ ಬಂದಾದಮೇಲೆ ಇಲ್ಲೇನಾದ್ರು ವ್ಯತ್ಯಾಸ ಬಂತು ಅಂದರೆ ಎರಡನ್ನೂ ಕ್ಲೀನಾಗಿ ಜೋಡಿಸಿಟ್ಕೊಂಡು ಹೊಲಿದ್ಬಿಟ್ರೆ ನೀಟಾಗಿ ಬರುತ್ತೆ. ಎಳಿಬಾರ್ದು, ಜೋಡಿಸಿಟ್ಕೋಬೇಕು, ಗೊತ್ತಾಯ್ತಾ? ಅದು ಟ್ರಿಕ್ಸು, ಟೈಲರು ಮಾಡಬೇಕಾಗಿರೋ ಟ್ರಿಕ್ಸು. ಅದನ್ನು ಯಾರೂ ಹೇಳ್ಕೊಡಲ್ಲ, ಗೊತ್ತಾಯ್ತಾ? ಅದನ್ನು ಮಾಡ್ತಾ ಮಾಡ್ತಾ ನೀವು ಅನುಭವಕ್ಕೆ ತಗೋಬೇಕು. ನೋಡಿ, ಇದು ಮುಂಭಾಗ ಶೇಪ್ ಇರೋದು ಮುಂಭಾಗದ್ದು, ಇದು ಈ ಕಡೆದು. ಇದನ್ನು ಭುಜದ ಕೂಳೆನ ಬ್ಯಾಕಿಗೆ ಮಾಡಿ ಇವಾಗ ತೋಳನ್ನು ಹಚ್ಚಿ. ತೋಳನ್ನು ಹಚ್ಬೇಕಾದ್ರೆ ಆ ಕಡೆಗರ್ಧ ಈ ಕಡೆಗರ್ಧ ಹಚ್ಚಿ ಆಮೇಲೆ ಸೀದಾ ಒಂದು ಹೊಲಿಗೆ ಹಾಕಿ. ನಾನು ಈ ಕತ್ರಿನ ಯಾವಾಗಲೂ ಚಿಕ್ಕದು ಟ್ರಿಮ್ಮರು ಅಥವಾ ಬೇರೆ ಯಾವುದೂ ಇಟ್ಕೊಳ್ಳಲ್ಲ ಅಂತಂದರೆ, ನನಗೆ ಈ ಕತ್ರಿ ಇದ್ದರೆ ನನಗಿಲ್ಲೇನಾದರೂ ಫಿನಿಶಿಂಗ್ ಕಟ್ ಮಾಡಬೇಕಾದ್ರೆ ನೋಡಿ ಹಿಂಗೇನಾದರೂ ಇದ್ದರೆ ಟ್ರಿಮ್ಮರಲ್ಲಿ ಕಟ್ ಮಾಡೋಕ್ಕಾಗಲ್ಲ. ಮತ್ತು ಚಿಕ್ಕ ಕತ್ರಿನಲ್ಲಿ ಅಷ್ಟು ಸಫಿಷಿಯೆಂಟಾಗಿ ಕಟ್ ಮಾಡೋಕ್ಕಾಗಲ್ಲ. ಏನಾದರೂ ವ್ಯತ್ಯಾಸ ಇದ್ದರೆ ಕಟ್ ಮಾಡಲಿಕ್ಕೆ ಅಂತ ನಾನು ಯಾವಾಗಲೂ ದೊಡ್ಡ ಕತ್ರಿನೇ ಜೊತೆಗೆ ಇಟ್ಕೊಂಡಿರ್ತೀನಿ. ಓಕೆನಾ? ಹೊಲಿಬೇಕಾದ್ರೂ ಫಿನಿಶಿಂಗ್ ಕಟ್ಟಿಂಗ್ ಮಾಡ್ಕೊಳ್ತಾನೆ ಇರಬೇಕು. ಯಾರಾದರೂ ಟೈಲರ್ ನೋಡಿರಿ, ಹೊಲಿತಾ 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 ಕಟ್ ಮಾಡ್ತಾನೆ ಇರ್ತಾರೆ. ಅಂದರೆ ಈ ಹೆಚ್ಚು ಕಡಿಮೆ ಆಗಿರುತ್ತಲ್ಲ, ಎಳೆ ಬಿಟ್ಟಿರುತ್ತಲ್ಲ ಅಂಥದ್ದನ್ನೆಲ್ಲ ಹಾಗೆ ಬಿಟ್ಕೊಂಡು ಹೊಲಿಯಲ್ಲ. ಕಟ್ ಮಾಡ್ಕೊಂಡು ನೀಟ್ ಮಾಡಿಕೊಂಡೇ ಹೊಲಿಯೋದು. ಹಂಗಾಗಿ ಅಭ್ಯಾಸ ಆಗೋಗ್ಬಿಟ್ಟಿದೆ. ಒಂಚೂರು ಏನಾದ್ರು ವ್ಯತ್ಯಾಸ ಆದರೆ ಅದನ್ನು ಮತ್ತೆ ಕಟ್ ಮಾಡಿ ಹೊಲಿಬೇಕು. ಎಳೆ ಬಿಟ್ಕೊಂಡ್ರೆ ಅದನ್ನು ಕಟ್ ಮಾಡಿ ಹೊಲಿಬೇಕು. ಆ ಥರ. ಅದಕ್ಕೆ ಯಾವಾಗಲೂ ದೊಡ್ಡ ಕತ್ರಿನೇ ನಾನು ಇಲ್ಲಿ ಹೊಲಿಬೇಕಾದ್ರೆ ಇಟ್ಕೊಂಡಿರ್ತೀನಿ. ನೋಡಿ, ಮಾತಾಡ್ತಾ ಕ್ರಾಸಾಗಿ ಹೋಗ್ತೀನಿ. ಓಕೆ, ನೋಡಿ ಇಲ್ಲಿ ಒಂದು ಸ್ವಲ್ಪ ಕ್ರಾಸಾಗಿ ಹೋಯ್ತು. ಕೂಳೆ ಕರೆಕ್ಟಾಗಿ ಬಿಟ್ಕೋಬೇಕು ನಾವು. ಆಮೇಲೆ ನಮಗೆ ಸರಿ ಹೋಗಲಿಲ್ಲ ಅಂದರೆ ಮಾತ್ರ ಇದು ಮಾಡ್ಕೋಬೋದು. ಇಷ್ಟು ಕ್ರಾಸಾಗಾದರೂ ನಮಗೆ ವ್ಯತ್ಯಾಸ ಬಂದುಬಿಡುತ್ತೆ. ಅದನ್ನು ಆವಾಗಲೇ ಸರಿ ಮಾಡ್ಕೊಂಬಿಡ್ಬೇಕು. ಗೊತ್ತಾಯ್ತಾ? ಇವಾಗ ಎರಡೂ ತೋಳಿಗೂ
ಒಂದೇ ಒಂದು ಹೊಲಿಗೆನಲ್ಲಿ ನಾವು ಆ ಕಡೆ ಅರ್ಧ ಈ ಕಡೆ ಅರ್ಧ ಜಾಯಿಂಟ್ ಮಾಡಿದ್ವಿ. ಈಗ ಏಕ ಒಂದು ಹೊಲಿಗೆ ಹಾಕ್ಬಿಡಬೇಕು. ನೋಡಿ, ಈ ಕಡೆ ಇನ್ನೊಂದು ಕಡೆ ಜಾಯಿಂಟ್ ಮಾಡಬೇಕು. ನೋಡಿ, ಈ ಕಡೆ 2 ಹೊಲಿಗೆನೂ ಹಾಕಾಗಿದೆ. ಈ ಕಡೆ ಇನ್ನು ಅರ್ಧ ಜಾಯಿಂಟ್ ಮಾಡಿ ಒಂದು ಸ್ವಲ್ಪನೇ ಹೊಲಿತಾ ತಿರುಗಿಸ್ಕೋಬೇಕು. ಇಲ್ಲಿ ಮಾತ್ರ ಕೂಳೆ ಮಾತ್ರ ಅಷ್ಟೇ ಬರಬೇಕು. ಇವಾಗ ನೋಡಿ, ಎರಡನ್ನು ಜೋಡಿಸಿ ಇಲ್ಲಿ ಲಾಸ್ಟಿಗೆ ಜೋಡಿಸಿಟ್ಕೊಂಡು ನೀಟಾಗಿ ಹೊಲಿಬೇಕು. ಆವಾಗ ವ್ಯತ್ಯಾಸ ಬರಲ್ಲ. ಒಂದು ಸ್ವಲ್ಪ ಲೂಸು ಟೈಟ್ ಆದ್ರೂ ಇಲ್ಲಿ ಜೋಡಿಸಿಟ್ಕೊಂಡ್ರೆ ನೀಟಾಗಿ ಬರುತ್ತೆ. ಈಗ ನೋಡಿ, ಸೀದಾ ಒಂದು ಹೊಲಿಗೆ ಹಾಕ್ತೀವಿ. ನೋಡಿ, ಇವಾಗ ಚೆನ್ನಾಗಿ ಬಂತು, ಗೊತ್ತಾಯ್ತಾ? ಇವಾಗ ಲಾಸ್ಟ್ ಫಿನಿಶಿಂಗು ಕೂಡ ನೀಟಾಗಿ ಬರುತ್ತೆ. ನೋಡಿ, ಇದು ಮತ್ತು ಇದು ಎರಡನ್ನೂ ಈ ಕಡೆಗೆ ಅರ್ಧ ಈ ಕಡೆಗೆ ಅರ್ಧ ಮಾಡಿಸ್ಬಿಟ್ರೆ ತೋಳು ಮಾತ್ರ ಹೆಮ್ಮಿಂಗ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಿದೆ ನೋಡಿ, ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಅದಕ್ಕೆ ಇನ್ನೊಂದು ಹೊಲಿಗೆ ಹಾಕಬೇಕು. ನೋಡಿ, ಈ ಕಡೆನೂ ನೋಡ್ಕೊಳ್ಳೋಣ. ನೋಡಿ, ಇದು ಕರೆಕ್ಟಾಗಿ ಬಂದಿರೋ ಹಾಗಿದೆ. ಇಲ್ಲ ನೋಡಿ, ಇದು ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಅದನ್ನು ಈ ಹೊಲಿಗೆನ ಹಿಡ್ಕೋಬೇಕು. ಈ ಕಡೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಅದಕ್ಕೆ ನೋಡಿ, ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಇಷ್ಟು ಮಾತ್ರ, ಇಲ್ಲಿಂದ ಇಷ್ಟು ಮಾತ್ರ
ಈ ರೀತಿ ಹೊಲಿಗೆ ಹಾಕಿ ಆ ಫಿನಿಶಿಂಗ್ ಕೂರಿಸ್ಬೇಕಾದ್ರೆ ನಾವು ಆ ರೀತಿ ಮಾಡಿದ್ರೇ ಅಲ್ಲಿ ಫಿನಿಶಿಂಗ್ ಕೂರೋದು. ನಾವು ಕಟ್ ಮಾಡಬೇಕಾದ್ರೆ ಏನಾದರೂ ಜರ್ಗಿ ಮಾಡಿದ್ದೆ ನೋಡಿ, ಇಲ್ಲಿ ಮಾತ್ರ ನೋಡಿ ಇಷ್ಟು ಹಿಂಗೆ ಹಾಕ್ಕೊಂಡು ನೋಡಿ ಇಷ್ಟು ಕಟಿಂಗ್ ಅಷ್ಟೆ. ಇವಾಗ ನೀಟಾಗಿ ಬರುತ್ತೆ. ಈ ಕಡೆಗೂ ಅಷ್ಟೆ. ನೋಡಿ ಇವಾಗ ಕರೆಕ್ಟು ಅಳತೆ ಬರುತ್ತೆ, ಒಂದು ಸ್ವಲ್ಪನೂ ವ್ಯತ್ಯಾಸ ಆಗಲ್ಲ. ಓಕೆನಾ? ಈಗ ನಾವು ತೋಳಿನ ಮುಂಭಾಗದ ಅಗಲವನ್ನು ಇಟ್ಕೊಂಡು ಇಲ್ಲಿಂದ ಕ್ರಾಸಾಗಿ ಹೊಲಿಗೆ ಹಾಕೋದು. ನೋಡಿ ಇಷ್ಟು ಮಡಿಸ್ಲಿಕ್ಕೆ ನೋಡಿ ಇಷ್ಟು ಹೆಮ್ಮಿಂಗ್ ಮಾಡಬೇಕು ನಾವು. ಈಗ ತೋಳಿನ ಮುಂಭಾಗದ ಅಳತೆ ನೋಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾವು 2 ಇಂಚು ಕೂಳೆ ಬಿಟ್ಟಿರ್ತೀವಲ್ಲ ಅದನ್ನು ನೋಡಿಕೊಂಡು ಈ ರೀತಿ ಹೊಲಿಗೆ ಹಾಕಬೇಕು. ಈಗ ಒಂದು ಬ್ಲೌಸನ್ನು ತಗೊಳ್ತೀನಿ. ಮೊನ್ನೆ ಸೆಮಿ ಕಟೋರಿ ಹೊಲಿದಿದ್ನಲ್ಲ ಆ ಬ್ಲೌಸನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ತೋಳಿನ ಮುಂಭಾಗಕ್ಕೆ ಎಷ್ಟು ಅಳತೆ ಇದೆ ಅಂತ ಕ್ರಾಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮೊದಲನೇ ಹೊಲಿಗೆ ಇಲ್ಲಿಗೆ ಬರಬೇಕು. ಓಕೆನಾ? ನೋಡಿ ಇಲ್ಲಿಂದ ಇಲ್ಲಿ ಹೊಲಿದು ಹೀಗೆ ಹೊಲಿಬೇಕು. ಗೊತ್ತಾಯ್ತಾ? ಇದನ್ನು ಹೀಗೆ ಹೊಲಿಬೇಕು. ಇದು ಅಳತೆ ನೋಡಿಬಿಟ್ಟು ಇಲ್ಲಿದನ್ನು ಅಡ್ಜಸ್ಟ್ ಮಾಡಬೇಕು. ನಾನು ನೋಡಿ ಇಲ್ಲಿ ಹೊಲಿಗೆ ಹಿಡ್ದಿದ್ದೀನಿ. ಹಿಡ್ದಾದ್ಮೇಲೆ ನೋಡಿ ಮೇಲ್ಗಡೆ ಕಂಕ್ಳು ಸೈಡಲ್ಲಿ ನೋಡಿ ಇವು 2 ಹೊಲಿಗೆ ಕೂಡಿರಬೇಕು. ಇದು ಕ್ರಾಸ್ ಬಂದೈತೆ ನೋಡಿ, ಇಲ್ಲಿ ಕರೆಕ್ಟಾಗಿರಬೇಕು. ಓಕೆನಾ? ಇದಕ್ಕೆ ನಾವು ಲಾಸ್ಟ್ ಫಿನಿಶಿಂಗ್ ಅನ್ನೋದು ಇದು ನೀಟಾಗಿರಬೇಕು. ಈ ರೀತಿ ಬರುತ್ತೆ. ಈಗ ನಾವು ಸುತ್ತಳತೆ ಸರಿಯಾಗಿದೆ ಅಂತ ನೋಡ್ಕೋಬೇಕು. 2 ಹೊಲಿಗೆ ಹಾಕಿದ್ದೀನಿ ನೋಡಿ, ಇದೇ ಅಳತೆಗೆ ಬಂದಿದೆಯಾ ಇದು ಅಂತ ನೋಡ್ಕೋಬೇಕು. ನೋಡಿ ಇಷ್ಟು ಬಂದಿದೆ ನೋಡಿ, ಇಲ್ಲಿ ಬಂದಿದೆ ನೋಡಿ, ಇಷ್ಟು ಕರೆಕ್ಟಾಗಿದೆ. ಆಯಿತಾ? ನೋಡಿ 2 ಬ್ಲೌಸು ಒಂದೇ ಅಳತೆಗೆ ಮಾಡಿರೋದು. ಒಂದು ಸೆಮಿ ಕಟೋರಿ, ಒಂದು ಡಬಲ್ ಕಟೋರಿ. ನೋಡಿ ಇದು ಸಿಂಗಲ್ ಕಟೋರಿ, ಇದು ಡಬಲ್ ಕಟೋರಿ. ಈ ರೀತಿ ಬರುತ್ತೆ. ಇದು ಒಂದು ಸಿಂಗಲ್ ಕಟೋರಿ, ಸೇಮ್ ಅಳತೆ, 2 ಒಂದೇ ಅಳತೆದು. 2 ಪಾಠ ಮಾಡಿದ್ದೀನಿ ನಾನು, 2 ನೋಡಿ. ಇದು ಡಬಲ್ ಕಟೋರಿ ಬರುತ್ತೆ, ಇದು ಸಿಂಗಲ್ ಕಟೋರಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಓಕೆನಾ? ಅಳತೆ ಕರೆಕ್ಟಾಗಿದೆ. ಇಲ್ಲಿ ಸೈಡಿಗೆ ನಾವು ಇನ್ನೊಂದು 2-3 ಹೊಲಿಗೆ ಉದ್ದಕ್ಕೆ ಹಾಕ್ಬಿಟ್ಟು ನೆಕ್ ಪೀಸು ಜಾಯಿಂಟ್ ಮಾಡಬೇಕು. ಈಗ ಅದು ಹೊಲಿಗೆ ಹಾಕ್ತೀನಿ, ಇವಾಗ ನೆಕ್ ಪೀಸನ್ನು ಜಾಯಿಂಟ್ ಮಾಡ್ತೀನಿ ಇವಾಗ. ಓಕೆನಾ? ಇದು ಎಕ್ಸ್ಟ್ರಾ ಇರುತ್ತಲ್ಲ ಇದು ಕೂಡ ಎಲ್ಲ ಕಟ್ ಮಾಡಿಕೊಂಡು ಮತ್ತು 2 ಕಡೆದು ಎಡಭಾಗ ಬಲಭಾಗ ಒಂದೇ ಸಮ ಬಂದಿದೆಯಾ ಅಂತ ನೋಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆಯಾ ನೋಡ್ಕೋಬೇಕು. ಇದು ಎಕ್ಸ್ಟ್ರಾ ಆಗಿದ್ದರೆ ಇದು ಕಟ್ ಮಾಡಿ ಹಾಕಬೇಕು. ಗೊತ್ತಾಯ್ತಾ? ನೋಡಿ ಇದು ಇಲ್ಲಿ ಕೂರುತ್ತೆ. ಗೊತ್ತಾಯ್ತಾ? ಇದು ಇಷ್ಟು ಎಕ್ಸ್ಟ್ರಾ ಆಗಿದೆ, ಇದನ್ನು ಇಲ್ಲಿ ನಾವು ಕಟ್ ಮಾಡಿ ಹಾಕಬೇಕು, ಎಕ್ಸ್ಟ್ರಾ ಆಗಿರೋದನ್ನು.
ಡಬಲ್ ಪಟ್ಟೆ ಹಚ್ಚೋದಕ್ಕೆ ಮುಂಚೆ ಕಟ್ ಮಾಡಿ ಹಾಕಬೇಕು, ಆವಾಗ ಕ್ಲೀನಾಗಿ ಕೂರುತ್ತೆ. ಓಕೆನಾ? ಇವಾಗ ನೆಕ್ ಪೀಸ್ ಹಚ್ಚೋಕ್ಕೆ ಮುಂಚೆ ನಾವು ಅದನ್ನು ಟ್ಯಾಲಿ ಮಾಡ್ಕೋಬೇಕು. ಆಮೇಲೆ ಇವಾಗ ನಾವು ನೆಕ್ ಪೀಸನ್ನು ಹಚ್ಚಬೇಕು. ನೆಕ್ ಪೀಸನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ವಿ. ನೋಡಿ, ಎಲ್ಲ ಕ್ರಾಸ್ ಪೀಸನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ವಿ. ಈಗ ಒಟ್ಟಿಗೆ ಸಿಗುತ್ತೆ, ಯಾವುದು ಎಲ್ಲೂ ಬಿದ್ದೋಗಿಲ್ಲ. ಆದ್ದರಿಂದ ಫಸ್ಟೇ ಜಾಯಿಂಟ್ ಮಾಡಿ ನೋಡಿ, ಈ ರೀತಿ ಇದೆ. ಗೊತ್ತಾಯ್ತಾ? ಕ್ರಾಸ್ ಪೀಸ್ ಇದು ಗೊತ್ತಾಯ್ತಾ? ಈ ಕಡೆಯಿಂದ ಹಚ್ಚೋಣ. ಇದು ಎಕ್ಸ್ಟ್ರಾ ಪೀಸು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ಜಾಸ್ತಿ ಇಟ್ಕೊಂಡು ಪ್ರಾರಂಭ ಮಾಡ್ತಾ ಇದ್ದೀನಿ.
ನೋಡಿ ಪೈಪಿಂಗು ಜಾಯಿಂಟ್ ಬಂದಿದೆ ನೋಡಿ, ಜಾಯಿಂಟ್ ಹತ್ರ ಈ ರೀತಿ ಬರುತ್ತಷ್ಟೇ. ಪೈಪಿಂಗು ಚೆನ್ನಾಗಿ ಬಂದಿದೆ ನೋಡಿ, ಜಾಯಿಂಟ್ ಹತ್ರ ಈ ರೀತಿ ಬರುತ್ತೆ, ಗೊತ್ತಾಯ್ತಾ? ಓಕೆನಾ? ಈ ರೀತಿ ಪೈಪಿಂಗ್ ಬಂದಿದೆ. ಇಲ್ಲಿ ಲಾಸ್ಟಿಗೆ ಬರ್ತಿರಲ್ಲ, ಲಾಸ್ಟಿಗೆ ಬಂದಾಗ ನೀವು ಉಕ್ಸಿನ ಮನೆ ಮಾಡಿಬಿಟ್ಟು ಎಂಡ್ ಮಾಡಿ. ಒಂದು ಬ್ಲೌಸ್ ಎಲ್ಲ ಹೊಲ್ದಾಯ್ತು. ಓಕೆನಾ? ಡಬಲ್ ಕಟೋರಿ ಬ್ಲೌಸು ರೆಡಿ ನೋಡಿ, ನೀಟಾಗಿ ಕೂತಿದೆ. ಓಕೆನಾ? ನೋಡಿ ಕಟೋರಿ, ಡಬಲ್ ಕಟೋರಿ ನೀಟಾಗಿ ಕೂತಿದೆ. ಈ ಕಡೆನೂ ಅಷ್ಟೇ.